ಅರೆಸ್ಟ್ ಮಾಡಿದ್ರು ಸರ್, ನನ್ನ ಅರೆಸ್ಟ್ ಮಾಡಿದ್ರು. 74 ಮಾಡಿದ್ರು, 15 ಪುನಸ್ಕೊಂಡೆಲ್ಲ ಮಾಡಿದ್ರು. ನಿಮ್ಮ ವಿಷಯ ಹೇಳ್ತೀನಿ. ಈ ಡೆಮಾಲಿಷ್ ಆದಮೇಲೆ ನಾನು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ದೆ, ತಹಸೀಲ್ದಾರ್ ಭೇಟಿ ಮಾಡಿದೆ, ವಿಶೇಷ ನಗರ ಜಿಲ್ಲಾಧಿಕಾರಿಗಳು. ಈಗ ಅವ್ರೇನು ಪಾರ್ಟಿ ಮಾಡಿದ್ದಾರೆ, ಚೀಫ್ ಸೆಕ್ರೆಟರಿ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಮಾತ್ರ ಮಾಡಿದ್ದಾರೆ. DC ಅವ್ರಿಗೂ ಯಾವುದೇ ಮಾಹಿತಿ ಇಲ್ಲ. ಅವರು ತುಂಬ ಬೇಜಾರು ಮಾಡಿಕೊಂಡು, ಯಾಕೆ ಅವರು ಅದು ಡೆಮಾಲಿಷ್ ಮಾಡೋಕ್ಕೆ ಬರಲ್ಲ, ಅದು ಒಂದು ಮಂದಿರ, ಅದು ಹಂಗೆ ಇರಬೇಕು. ನನಗೆ ಮಾಹಿತಿ ಇಲ್ಲ ರಾಜಗೌಡ್ರೆ, ಮಾಹಿತಿ ಇಲ್ಲ. ವಿಶೇಷ ಜಿಲ್ಲಾಧಿಕಾರಿಗಳು ನನಗೆ ಮಾಹಿತಿನೇ ಬಂದಿರೋ ಅಂದರು. ನಾನು ಕಾಲಲ್ಲೇ ಮಾತಾಡಿದ್ದೀನಿ, ಮನವಿನ ಕೊಟ್ಟಿದ್ದೀನಿ. ಈ ಧ್ವಂಸ ಆದಮೇಲೆ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗೆ 3 ಜನಕ್ಕೂ ಮನವಿ ಕೊಟ್ಟಿದ್ದೀನಿ. ನಮಗೆ ಆ 10 ಕುಂಟೆ ಜಾಗದಲ್ಲಿ ಪುನರ್ ನಿರ್ಮಾಣ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಮತ್ತು ಏನು ನೀವು 10 ಕುಂಟೆ ನೀವು ಸರ್ವೆ ಮಾಡಿದ್ದೀರಾ ಮಾಡಿ. ನನಗೆ 2017ರಿಂದನೂ ಆ 10 ಕುಂಟೆ ಜಾಗದಲ್ಲಿ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇರೋದು. ಇಲ್ಲಿ ತುಂಬ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿದ್ರು. ನೋಡಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಎಲ್ಲ ಒಗ್ಗಟ್ಟಾಗಬೇಕು. ನಿಮ್ಮ ಮಾಧ್ಯಮದ ಸಹಮತಕ್ಕೆ ನಮ್ಮ ಸಹಮತ ಇದೆ. ನನಗೂ ತುಂಬ ನೊಂದ್ಬಿಟ್ಟಿದ್ದೀನಿ. 6 ಕೇಸ್ ಹಾಕಿದ್ದಾರೆ, ಮೊನ್ನೆ PCR ಹಾಕಿದ್ದಾರೆ. ಏನು DCP ಆಫೀಸ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಮಿಸ್ಸಸ್ ಬಂದು ಸೀರಿಟಿ ಕರ್ಕೊಂಡ್ಬಂದಿದ್ದಾರೆ. ಎಷ್ಟು ನೋವಾಗುತ್ತೆ ಅಂದರೆ, ನಾನು ಎಷ್ಟು ನೋವು ತಿಂತಾ ಇದ್ದೀನಿ ಅಂದರೆ ನನಗೆ ಸಾಕಾಗೋಗಿದೆ. ಈಗ ಯಾರೋ ನಮ್ಮ ಮಂಜಣ್ಣ ಬಂದರು, ಇವತ್ತು ನಂಗೆ ಸ್ವಲ್ಪ ಆತ್ಮಸ್ಥೈರ್ಯ ಬಂತು, ಏನೋ ಕಾನೂನು ಹೋರಾಟಕ್ಕೆ ಅವರು ನಿಂತ್ಕೊಂಡ್ರು ಅಂತ. ನಾನು ಇಷ್ಟೇ ಹೇಳಬಲ್ಲೆ. ನೋಡಿ, 2017ರಿಂದ 25ರವರೆಗೂ DC, ತಹಸೀಲ್ದಾರ್, ಚೀಫ್ ಸೆಕ್ರೆಟರಿ, ಅಧೀನ ಕಾರ್ಯದರ್ಶಿ, ವಾರ್ತಾ ಪ್ರಸಾರ ಇಲಾಖೆ ಮತ್ತು ಆಯುಕ್ತರು ಎಲ್ಲರಿಗೂ ನಾನು ಮನವಿ ಕೊಟ್ಕೊಂಡ್ಬಂದಿದ್ದೀನಿ. 2 ವರ್ಷಗಳ ಹಿಂದೆ 45042 ಏನು DC ಕೇಸ್ ಹಾಕಿರ್ತಾರೆ, ಆ ಕೇಸು ಆರ್ಡರ್ ಹಾಕೋ ಮುಂಚೆ ಕೊಟ್ಟಿರ್ತೀನಿ ಅಧೀನ ಕಾರ್ಯದರ್ಶಿ ಅವ್ರಿಗೆ. ನಮಗೆ 10 ಕುಂಟೆ ಜಾಗನ ನಮ್ಗೆ ಇದು ಮಾಡಿಬಿಟ್ಟು ಅವರು 2 ಕೇಸ್ನ ವಾಪಸ್ ತಗೊಳ್ಳಿ ಅಂತ ಬರ್ದು ಕೊಟ್ಟಿದ್ದೀನಿ. ಅಧೀನ ಕಾರ್ಯದರ್ಶಿ ಅವರು DCಗೆ ರೆಫರ್ ಮಾಡಿದ್ದಾರೆ, ಚೀಫ್ ಸೆಕ್ರೆಟರಿ ಮಾಡಿದ್ದಾರೆ. ಡಿಸಿಗಳು ಅದನ್ನು ಫಾಲೋ ಅಪ್ ಮಾಡಲಿಲ್ಲ. ಯಾರು ಗೌರ್ಮೆಂಟ್ ವಕೀಲರಿರ್ತಾರೆ ಅವರು ಫಾಲೋ ಅಪ್ ಮಾಡಲಿಲ್ಲ. ನಮ್ಗೆ ಹಾಗಾಗಿ 45240 ನಮ್ಗೆ ತೊಂದರೆ ಆಯಿತು. ಇದೇ KS ಅರುಣ್ ಅವರು ವಾದ ಮಾಡಿ ನಮಗೆ ದಾಖಲೆಗಳನ್ನ ಸರ್ವೇಗ ಮಾಡಿರೋದನ್ನ ಕೋರ್ಟ್ಗೆ ಪರಿಶೀಲಿಸಿದಾಗ ಆ ನ್ಯಾಯಾಧೀಶರು ಪರಿಶೀಲನೆ ಮಾಡಿ 10 ಗಂಟೆ ಉಲ್ಲೇಖ ಮಾಡಿ ಅದು ಆರ್ಡರ್ನ ಪಾಸ್ ಮಾಡ್ತಾರೆ, ನೀವು ಸರ್ಕಾರ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ. ಇದು ಇವಾಗ ನೋಡಿ ಏನಾಗಿದೆ ಅಂದರೆ, ಇವತ್ತು ಜಿಲ್ಲಾಧಿಕಾರಿಗಳು ಎಷ್ಟು ಗಮನಿಸೋಕೆ ಪರ್ಮಿಷನ್ ಕೊಡ್ತೀನಿ ಅಂದರು. ತಿರ್ಗಾ 15ಕ್ಕೆ ಹೋದಾಗ ಏನು ಮಾಡ್ತಾರೆ, ಗೌಡ್ರೆ ಅದು ಇದಾಗಿದೆ, ನಾನು ಪರ್ಮಿಷನ್ ಕೊಡೋಕೆ ಬರಲ್ಲ, ನನಗೆ ಜೈಲ್ಗೆ ಹಾಕ್ಬಿಡ್ತಾರೆ ಅಂತ. ಇದು ಏನು ಮಾತು ಜಿಲ್ಲಾಧಿಕಾರಿಗಳದು? ಅಲ್ಲ ಸರ್, ಇದು ನೋಡಿ, ನಮ್ಗದ ನಮ್ಮ ಹತ್ರ 400 ಪುಟಗಳ ದಾಖಲೆ ಇದೆ, 400 ಪುಟಗಳ ದಾಖಲೆ ಇದೆ. ಇನ್ನು ಯಾರ ಹತ್ರ ಇಷ್ಟ ಸಂಘಟನೆಗಳು ಹೋರಾಟ ಮಾಡಬೇಕು ಅವರೆಲ್ಲ ಬಂದು ಕೊಡ್ಲಿ, ಹೋರಾಟ ಮಾಡೋಣ, ಎಲ್ಲ ಒಗ್ಗಟ್ಟಾಗಿರೋಣ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಅನುರುದ್ಧವ್ರ ಹತ್ರ ಹೋದಾಗ್ಲೂ ಅಷ್ಟೇ, ಅವ್ರು 2009ರಿಂದ 2025 ತನಕ ಕತೆ ಹೇಳ್ತಾರೆ. ನೆನ್ನೆ ಅವರು ಹಂಗೆ ಮಾಡ್ತಾರೆ, ಆಯ್ತಾ? ಇವತ್ತು ನೀವು ಅದೇ ಮಾಡಿದ್ರಿ, ಇದನ್ನೇ ಹೇಳ್ತಿದ್ದೀರಾ. ಮುಂದೆ ನಿಮ್ದು ಎಕ್ಸಾಕ್ಟ್ ಆಗಿ ನಡೆ ಸರ್ ಹೋರಾಟ. ಹೌದು, ಪ್ರತಿ ಅಮ್ಮ ನೀವು ಹೇಳಿದ ಕರೆಕ್ಟ್. ಈಗ ಮೊದಲನೇದಾಗಿ ಕಾರ್ತಿಕ್ ಮಾತಾಡ್ತೀನಿ. ಅಲ್ಲಿ ಡೇ 1 ಇಂದ ಬರ್ತೀರಾ, ಇಲ್ಲಿ ತನಕ ಮುಗಿಸ್ತೀರಾ, ಹೋಗ್ತೀರಾ? ಇಲ್ಲ, ಕಾರ್ತಿಕ್ನ ಯಾರು ಭೇಟಿ ಮಾಡಿ, ಕಾರ್ತಿಕ್ನ 20 ಗಂಟೆ ಯಾರು ಭೇಟಿ ಆಗಿರಲಿಲ್ಲ. ನಾನು ನಿನ್ನೆ ಭೇಟಿಯಾಗಿದ್ದೀನಿ. ಅತಿ 1 ವಾರದಲ್ಲಿ ಕೊಡ್ಲಿಲ್ಲ ಅಂದ್ರೆ ಮುಂದೆ ಏನ್ ಬಿಡಬೇಕು, ಒಂದು ಕಾನೂನು ಬಿಟ್ಟು ಹೋಗಲ್ಲ. ಇವು ಕಾರ್ತಿಕ್ ನಿನ್ನೆ ದೇವಸ್ಥಾನಕ್ಕೆ ಪೂಜೆ ಕೊಟ್ಟಿದ್ದಾರಂತೆ, ಫ್ಯಾಮಿಲಿ ಹೋದ್ರು, ಹೇಳ್ಬಿಟ್ಟವ್ರು. ನಾನು ಅದಕ್ಕೆ ಮಾತಾಡಿದೆ, 1 ವಾರ ಟೈಮ್ ತೊಗೊಂಡಿದ್ರೆ ಅದನ್ನು ಮಾತಾಡ್ತೀನಿ. ಆಮೇಲೆ ದಯವಿಟ್ಟು ನನ್ನ ಆರಕ್ಷಕರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮನವಿ ಮಾಡ್ತೀನಿ, ಸುಮ್ಮನೆ ದಯವಿಟ್ಟು ರಾಜು ಗೌಡ್ರಾಗಲಿ ಯಾರೇ ಆಗಲಿ ಕರೆಸಿ ದಯವಿಟ್ಟು ಇದು ಮಾಡಬೇಡಿ, ಸುಮ್ಮನೆ ತೊಂದರೆ ಕೊಡಿ. ಯಾರು ಇಲ್ಲಿ ಬೇರೆ ರೀತಿ ಇಲ್ಲ, ಅಭಿಮಾನಿಗಳೇ ಹೊರತು ಬೇರೆ ರೀತಿ ಇಲ್ಲ. ನಿಮ್ಮಲ್ಲಿ ಕೈ ಮುಗಿದು ಕಳ್ಕೊಳ್ಳಿ ನಮ್ಮನೆ ಮಾಡ್ತೀನಿ. ಈ ವಿಷಯದಲ್ಲಿ ವಿಷ್ಣು ಸರ್ ವಿಷಯದಲ್ಲಿ ದಯವಿಟ್ಟೆಲ್ಲ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಕಾನೂನು ಚೌಕಟ್ಟಲ್ಲಿ ದಯವಿಟ್ಟು ಮಾತ್ರ, ಬೇರೆ ಬೇಡ. ದಯವಿಟ್ಟು ಮುಂದಕ್ಕೆ ಅತಿ ಶೀಘ್ರದಲ್ಲಿ ಇದನ್ನು ನಮ್ಮ ಸುದೀಪ್ ಅವ್ರ ನೇತೃತ್ವದಲ್ಲಿ ಅವರೇ ಮಾಡಲಿ, ಅವರಿಂದ ನಾವಿರ್ತೀವಿ. ಒಟ್ಟಿನಲ್ಲಿ ಯಾರು ಮಾಡ್ತಾರೆ ಮುಖ್ಯ ಅಲ್ಲ, ವಿಷ್ಣು ಸೇನಾ ಸಮಿತಿ ಅಂತಿಮ ಕ್ರಿಯೆ ಅಲ್ಲೇ ಆಗಬೇಕು. ಮಂಜು ಸರ್, ಇವಾಗ ಕಾರ್ತಿಕ್ ಅವ್ರ ಹತ್ರ ಮಾತಾಡಿದ್ವಿ ಅಂತ ಹೇಳಿದ್ರು, ಅದು ಮುಗಿಸಿ ಇವಾಗ ಸಮಾಧಿಯಾಗಿ 11 ದಿವಸ ಆಯ್ತು ಅಂತ ಲಾಯರ್ ಕೂಡ ಹೇಳಿ ಗೊತ್ತಿರುವಂತ ವಿಚಾರ. ಇಷ್ಟು ದಿವಸ ಆಗಿ ಪ್ರತಿದಿನ ನ್ಯೂಸ್ ಅಲ್ಲಿ ಹೋಗ್ತಾ ಇದೆ, ಅಭಿಮಾನಿಗಳು ಹೋರಾಟ ಮಾಡಿ, ಅವ್ರು ಯಾಕೆ ಮೀಡಿಯಾದ ಮುಂದೆ ಆಗ್ಲಿ ಎಲ್ಲೂ ಏನು ಹೇಳಿಕೆ ಕೊಡಕ್ ಮುಂದೆ ಬರಲ್ಲ? ಅವ್ರಿಗೆ ಯಾಕೆ ಬೇಕಾಗಿಲ್ಲ? ಅವ್ರಿಗೆ ಕೇಳದೆ ತುಂಬಾ ಕಾರಣಗಳು ಹೇಳಿದ. ಅದು ಇವಾಗ ಹೇಳೋದು ಬೇಡ, ಇಲ್ಲ ಮುಂದೆ ಕೇಳ್ತೀರಿ, ಇದು ಬೇಡ. ಯಾಕೆಂದ್ರೆ ಕೆಲಸ ಆಗಲಿಲ್ಲ ಮುಂದಕ್ಕೆ ಬೇಡನ. ಯಾವ ಥ್ರೆಟ್ಟು ಇಲ್ಲ, ಹಣದ ಮುಂದೆ ಯಾವುದು ಇಲ್ಲ. ಅಂದ್ರೆ ಅವರು ಈ ವಿಷಯದಲ್ಲಿ ಕಾಸು ಕೇಳಲಿಲ್ಲ, ಅಷ್ಟು ಮಾತ್ರ ಗ್ಯಾರಂಟಿ ಕೊಟ್ಟಿಲ್ಲ. ನಾನು ಹೇಳ್ದೆ ಬಾಯ್ಬಿಟ್ಟು, ನೀನು ಏನು ಬೇಕು ಕೇಳು, ಏನು ಬೇಕು ಕೇಳೋದು ಕೇಳಿದೆ. ಏನು ಬೇಕು ಅಂದರೆ ಹಣ ಅಂದರೆ ನಾವು ಮಾತಾಡೋಂತ ಇಲ್ದ ಅಂದ್ರೆ ಇರಲಿ, ಯಾವುದೇ ಮನುಷ್ಯನ ಏಕದಮ್ ನಾವು ಕಳೆಯೋದು ಬೇಡ. ಈಗ ಅವ್ರನ್ನ ಯಾರು ಮೇಟ್ ಮಾಡಿಲ್ಲ, ಅವ್ರನ್ನ ಅಟ್ಲೀಸ್ಟು ನಮ್ಮ ವೀರಕಪತ್ರ ಶ್ರೀನಿವಾಸ ಅಂದ್ರೆ ಸುದೀಪ್ ಅವ್ರ ಕದ್ದೆ 5 ನಿಮಿಷಕ್ಕೆ ಬಂದಿದ್ದಾರೆ. ಅವ್ರು ತುಂಬಾ ಏನೇನು ಹೇಳಿದ್ದಾರೆ ಅಮ್ಮ. ಅದನ್ನ ನಾವು
ಸಾಮಾನ್ಯ ಇದು ಅವ್ರು ಹೇಳಿದ್ರೆ ನಾನು 3 ದಿನ ಟೈಮ್ ಕೊಡಿ ಮಾಡ್ಕೊಡ್ಬೋದು, ಮುಂದೆ ಮಾಡ್ತೀನಿ ಇಲ್ಲ ಅನ್ಬೋದು. ಇದು ಮಾಡಿಕೊಟ್ರೆ ಬೇಕಿತ್ತ ಸರ್ ಹಂಗೆ ಮಾಡ್ಕೊಡೋ? ಮೀಟ್ ಮಾಡಿದ್ರೆ ಯಾರು ಅವ್ರು ಮೀಟ್ ಮಾಡಿದ್ದಾರೆ? ಸರ್ ನೀವೇ ಭೇಟಿ ಆಗ್ಬೋದಿತ್ತಲ್ಲ, ನೀವು ಅಭಿಮಾನಿನೇ, ಮುಂಚೆನೆ ಕೇಳ್ಬೋದು. ನಾನು ಸಂಘಗಳು ಓಡಾಡ್ತಿದ್ವಲ್ಲ, ಕೋರ್ಟ್ ಇದ್ದಲ್ಲಿ ಹೆಂಗ್ ಭೇಟಿ ಆಗ್ಲಿ? ಕೋರ್ಟ್ ಇದ್ದ ನಾವು ಮಾತಾಡ್ತಪ್ಪ, ಕಾನೂನು ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗ್ತದೆ ಅವಾಗ. ಅಲ್ಲ ಸರ್, ಅಭಿಮಾನಿಗಳಿಗೆ ಗೊತ್ತು ಪ್ರಭಾವಿ ರಾಜಕಾರಣಿ ಹೆಸರು ಯಾವ್ದು ಅಂತ. ನಮ್ಗಳ ಹತ್ರ ಅಭಿಮಾನಿಗಳು ಹೇಳ್ತಾರೆ, ನಿಮಗಳಿಗೆ ಇನ್ನು ಆ ಪ್ರಭಾವಿ ರಾಜಕಾರಣಿ ಹೆಸರು ಗೊತ್ತಿಲ್ವಾ? ಗೊತ್ತಿಲ್ಲ ನನಗೆ ಹೇಳಿ. ಯಾರು? ಹೇಳಿ ಸರ್, ಅವ್ರು ಯಾರು ಅಭಿಮಾನಿಗಳು ಹೇಳ್ತಾರೆ ಪ್ರಭಾವಿ ರಾಜಕಾರಣಿ ಹೆಸರು. ಯಾರು ಪ್ರಭಾವಣಿ ರಾಜಕಾರಣಿ? ಅಭಿಮಾನಿಗಳಿಗೆ ಗೊತ್ತು, ನಿಮಗೆ ಗೊತ್ತಿಲ್ವಾ? ಇಲ್ಲ ಇಲ್ಲ ಇಲ್ಲ, ಯಾವ ರಾಜಕಾರಣಿ ಈ ವಿಷಯದಲ್ಲಿ ರಾಜಕಾರಣಿಗಳು ಬರಲ್ಲ, ವಿಷ್ಣು ಸರ್ ವಿಷಯದಲ್ಲಿ ಬರಲ್ಲ. ಅಲ್ಲ ಆ ಜಾಗೃತಿ ಯಾರಂತ ಹೇಳಿ ಸರ್, ನಿಮ್ಗೆ ಗೊತ್ತಿರುತ್ತಲ್ಲ ಸರ್. ಯಾರು ಹೇಳಪ್ಪ? ಗೊತ್ತಿರೋದು ಗೊತ್ತಿಲ್ಲ ಅಂದ್ರೆ ಊಹೆ. ಇಷ್ಟೊಂದು ಮುಂದುವರಿಬೇಕು ಅಂದ್ರೆ ಡಮಾಲಿಶ್ ಮಾಡೋ ಸ್ಟೇಜ್ ಬರ್ತಾನೆ ಅವನು ಅಂದ್ರೆ ಏನ್ ಕಾರಣ ಸರ್? ಅಭಿಮಾನಿಗಳು ಏನ್ ಹೇಳ್ತಾರೆ. ಅಭಿಮಾನ ಆಯ್ತು ಅವನಿಗೆ? ಸರ್, ಇವಾಗ ಊಹೆ. ನಿಮಗೆ ಥ್ರೆಟ್ ಇದೆ ಅಂತ ಹೇಳ್ತಾರೆ. ಯಾರ ಕಡೆಯಿಂದ ಥ್ರೆಟ್ ಇದೆ? ಯಾರ ಕಡೆಯಿಂದ ಥ್ರೆಟ್ ಇದೆ? ನನ್ನ ಮೇಲೆ ಇಲ್ಲ ಸಲ್ಲದ 6 ಕೇಸ್ಗಳಾಗಿ ಫೈಲ್ ಮಾಡಿದ್ದಾರೆ. ಒಂದು ಕೇಸ್ಗೂ ಎವಿಡೆನ್ಸ್ ಕೊಡಕ್ಕೆ ಅವ್ನಿಗೆ ಯೋಗ್ಯತೆ ಇಲ್ಲ. ಯಾರಿಗೆ? ಕಾರ್ತಿಕ್ಗೆ ಒಂದು ಎವಿಡೆನ್ಸ್ ಕೊಡಕ್ಕೆ. ಒಂದು 8-9 ತಿಂಗಳಿಂದ ಅಲಿತಾ ಇದೀವಿ ನಾವು. ಒಂದು ಎವಿಡೆನ್ಸ್ ಕೊಟ್ಟಿಲ್ಲ, ಕೇಸ್ ವಾಪಸ್ ತಗೊಳ್ತಾನೆ. ಯಾಕೆ? ನಾನು ಕಳ್ತನ ಮಾಡಿದಿನಾ, ದರೋಡೆ ಮಾಡಿದಿನಾ? ಮಾಡ್ಲಿ, ಕೋರ್ಟ್ ಪ್ರೂವ್ ಮಾಡ್ಲಿ. ನಾನು ಹೋರಾಟ ಮಾಡಿರೋ ದಾಖಲೆ ನಾನು ಪ್ರೂವ್ ಮಾಡ್ತೀನಿ. ಎದುರಿಸಿ ಈ ತರ ಥ್ರೆಟ್ ಮಾಡ್ತಾನೆ, ನಾನು ಸೋಲ್ಸ್ಬೋದು ಅಂತ. ನಾನು ಸೋಲೋ ಮಗ ಅಲ್ಲ. ನನ್ನ ಅಪ್ಪಟ ವಿಷ್ಣುವರ್ಧನ್ ಅಭಿಮಾನಿ. ನನ್ನ ಶತ್ರು ಪರವಾಗಿಲ್ಲ. ನಾನು ಏನಾದ್ರೂ ಪ್ರಾಣಕ್ಕೆ ಕಂಟಕವಾದ್ರೆ ಅಭಿಮಾನ ಸ್ಟುಡಿಯೋ ಮಾಲೀಕ ಅವ್ರ ತಂಡದ 6 ಜನ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತೆ FIR ಆಗಿದೆ ನನ್ನ ಮೇಲೆ. ಹಂಗೆ ಅದೇನ್ ಹೇಳ್ಬೋದು, ಮುಂಜಾನಂತ ಪಾಪ ನೀನೇ ಹೇಳ್ಕೊಂಡಿರ್ಬೋದು. ಯಾಕೆ ಈಗೆಲ್ಲ ಅಭಿಮಾನಿಗಳು ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ. ಮತ್ತೆ ಅವ್ನಿಗೆ ಇವಾಗ ಎದೆ ಡವಟವ ಅಂತ ಇರ್ಬೇಕು. ಅದಕ್ಕೆ ಅಣ್ಣ ನಾನು ಕೊಡ್ತೀನಿ ಅಂತ ಏನೋ ಹೇಳಿರ್ಬೋದು. ಕೊಟ್ಟು ಸಂತೋಷ. ನನಗಿಂತ ಖುಷಿ ಪಡೋದು ಯಾರಿಗೂ ಇಲ್ಲ. ನನಗೆ ಖುಷಿ ಪಡೋದು. ಆದರೆ ಇದರ ಹಿಂದೆ ಅವನು ಆ ಡೊಮಾಲಿಸ ಮಾಡೋ ಸ್ಟೇಜ್ ಬರ್ತಾನೆ ಅಂತಂದ್ರೆ ಅವನ ಹಿಂದೆ ದೊಡ್ಡ ಕೈವಾಡವಿದೆ. ನಾನು ಇವಾಗಲೂ ಹೇಳ್ತೀನಿ, ಮುಂದಕ್ಕೆ ಹೇಳ್ತೀನಿ, ದೊಡ್ಡ ಕೈವಾಡವಿದೆ. ಸಮಾಧಿ ಅಷ್ಟು ಸುಲಭವಾಗಿ ಪ್ರಪಂಚದಲ್ಲೇ ಯಾವುದೊಬ್ಬ ಮೇರು ನಟನ ಸಮಾಧಿನ ಅವನು ಧ್ವಂಸ ಮಾಡ್ತಾನೆ ಅಂದ್ರೆ ಅವನ ಹಿಂದೆ ಒಂದು ದೊಡ್ಡ ಕೈವಾಡವೇನಿದೆ. ಒಬ್ಬ ಯಾರು ರಾಜಕಾರಣಿಗಳಿದ್ದಾರೆ, ಇಲ್ಲ ಯಾರೋ ಬಿಲ್ಡರ್ಸ್ ಇದ್ದಾರೆ ಅಂತ ಹೇಳಿ ನನ್ನ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ನಿಮಗೆ ಯಾರ ಮೇಲೆ ಸಂಶಯ ಇದೆಯಾ ಸರ್? ಅಲ್ಲ, ಇದೆ ಅನ್ನೋ ಒಂದು ಸೂಚನೆ ಇದೆ. ಯಾರ ಮೇಲೆ ಸಂಶಯ ಇದೆಯಾ, ಅನುಮಾನ ಇದೆಯಾ ಅಂತ? ಇಲ್ಲ, ನಮ್ಗೆ ಯಾರ ಮೇಲೂ ಇಲ್ಲ. ಇವಾಗ ಹುಡುಕ್ತಿವಿ, ಕೆದಕ್ ಹುಡುಕ್ಬಿಟ್ಟು ಯಾರಿದ್ದಾರೆ ಮುಂದಕ್ಕೆ ಹೋರಾಟ ಅವರು ಊಹೆ ಮಾಡಿರಬಾರ್ದು. ಆ ರೀತಿ ಹೋರಾಟ ಮಾಡಕ್ಕೆ ಗ್ಯಾರಂಟಿ ಕಾನೂನು ಚೌಕಟ್ಟು ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಡಿಸೆಂಬರ್ ಅಲ್ಲೇ ನಿಮಗೆ ಕೋರ್ಟ್ ನೋಟಿಸ್ ಬಂದಿತ್ತು ಡೆಮಾಲಿಷನ್ ಮಾಡಿ. ಹೇಳಿದ್ದಾರೆ ವೀರಕಪುತ್ರ ಶ್ರೀನಿವಾಸ್ ಮತ್ತೆ ನಿಮ್ಮ ಇಬ್ಬರ ಹೆಸರನ್ನ ಅಭಿಮಾನಿಗಳು ಮೆನ್ಷನ್ ಮಾಡಿದ್ದಾರೆ. ಯಾರಿಗೂ ಬಂದಿಲ್ಲ. ನಾನು ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ. DC ಇರ್ಬೋದು, ಈ ವಿಶೇಷ ನಗರ ಜಿಲ್ಲೆ ತಾಲೂಕು ಆಫೀಸ್ ಇರ್ಬೋದು, ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಮಾಹಿತಿ ಇಲ್ಲ. ರಾಜಗೌಡ ನಮ್ಮನ್ನ ಪಾರ್ಟಿನೂ ಮಾಡಿಲ್ಲ, ನಮ್ಗೆ ಮಾಹಿತಿ ಬಂದಿಲ್ಲ ಅಂತಾರೆ. ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಬಾಲಚಂದ್ರ ಅಂದ್ಬಿಟ್ಟು ಅವ್ರನ್ನ ಕೇಳಿದೆ, ಗೌಡ್ರ ನಮ್ಗೆ ಮಾಹಿತಿ ಬಂದಿಲ್ಲ. ಇದು ಹಳೆ 2003ರಲ್ಲಿ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಆರ್ಡರ್ ಮಾಡಿರ್ತಾರೆ, ಅವ್ರು ಅದನ್ನ ಹಾಕೊಂಡಿದ್ದಾರೆ. ವಿಶೇಷ ನಗರ ಜಿಲ್ಲಾಧಿಕಾರಿಗಳು 2014ರಲ್ಲೇ ಕ್ಲೋಸ್ ಆಯ್ತು, ನಮ್ಗೆ ಅಧಿಕಾರ ಇಲ್ಲ. ಚೀಫ್ ಸೆಕ್ರೆಟರಿ ಹಾಕೊಂಡಿದ್ದಾರೆ. ಏನಿದ್ರೆ ಅವ್ರಿಬ್ರಿಗೂ ಹೋಗಿದೆ. ಅವರು ಸರ್ಕಾರಿ ಅಧಿಕಾರಿಗಳು ಯಾವುದೋ ಒಂದು ಪೋಸ್ಟ್ ಬಂದ್ರೆ ಅದು ಅಲ್ಲೇ ಬಿದ್ದಿರ್ತಾ ಇದೆ, ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಏನಾರ ಮಾಮೂಲು ಬಂದ್ರೆ ಮಾತ್ರ ನೋಡ್ತಾರೆ, ಮಾಮೂಲು ಇನ್ಕಮ್ ಬಂದ್ರೆ ಮಾತ್ರ ಪಾಸ್ ಮಾಡ್ತಾರೆ. ಇದು ನಮ್ಮ ಸರ್ಕಾರದ ದುರ್ವ್ಯವಸ್ಥೆ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಇವತ್ತು ಎಷ್ಟು ದ್ರೋಹ ಮಾಡಿದ್ದಾರೆ ಅಂದ್ರೆ, ಆ ಧ್ವಂಸ ಆಗಕ್ಕೆ ಸರ್ಕಾರಿ ಅಧಿಕಾರಿಗಳ ನೇರ ಹೊಣೆ. ಜಿಲ್ಲಾಧಿಕಾರಿಗಳಿರ್ಬೋದು, ತಹಸೀಲ್ದಾರ್ ಇರ್ಬೋದು, ವಿಶೇಷ ನಗರ ಜಿಲ್ಲಾಧಿಕಾರಿಗಳಿರ್ಬೋದು, ಸರ್ಕಾರಿ ಅಧೀನ ಕಾರ್ಯದರ್ಶಿಗಳು, ಸರ್ಕಾರವೇ ನೇರ ಹೊಣೆ. ಇವತ್ತು ಸರ್ಕಾರ ನಿರ್ಲಕ್ಷ್ಯದಿಂದ ಅದನ್ನ ಅವನು ಉಪಯೋಗಿಸಿಕೊಂಡು ಕೋರ್ಟ್ಗೆ ಮರೆಮಾಚಿ ಇವತ್ತು ಅವನು ಧ್ವಂಸ ಮಾಡಿದ್ದಾನೆ. ಅದಕ್ಕೆ ಕೆಲವರು ತುಂಬಾ ಅವನಿಗೆ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ನಾಡಿನ ವಿಷ್ಣು ಅಭಿಮಾನಿಗಳು ಎಷ್ಟು ನೋವು ತಿಂತಾ ಇದ್ದಾರೆ ಅಂದ್ರೆ ಅದನ್ನ ದಿನ ನಿದ್ದೆ ಬರಲ್ಲ, ಅಷ್ಟು ನೋವು ತಿಂತಾ ಇದ್ದಾರೆ. ಏನದು ಸಣ್ಣ ಪುಟ್ಟನ ಒಂಚೂರು ಕಿರಣೆ ಬೇಡ. ಬೇಕಾದ್ರೆ ನಮ್ಮ ಸಾಯಿಸ್ಬಿಟ್ಟಿದ್ರು ಪರವಾಗಿಲ್ಲ, ಸಮಾಧಿ ಯಾಕೆ ಇಡಬೇಕಾಯ್ತು? ನಮ್ಮ ಮೇಲೆ ದೋಷ ಇದೆಯಾ? ಸಾಯಿಸ್ಬಿಟ್ಟು ಯಾರೋ ಒಬ್ಬ ಅಭಿಮಾನ ಸತ್ತು ಹೋಯ್ತಾನೆ ಹೋಗಿ. ನಮಗೂ ಏಜ್ ಮುಗೀತು 57 ವರ್ಷ. ಈ ಮುಂದೆ 5 ವರ್ಷ ಬದುಕಿರ್ತೀನ? ಈ ಕೆಲಸ ಯಾಕೆ ಮಾಡಬೇಕು? ಲೀಡರ್ಗಳ ಮೇಲೆ ಇದು ಮಾಡ್ಕೊಂಡು ಈ ಥರ ಯಾಕೆ ಕೆಲಸ ಮಾಡಬೇಕು? ದಯವಿಟ್ಟು ನಂಗೆ ತುಂಬ ನೋವಾಗಿದೆ. ನಾನು ಕಾರ್ತಿಕ್ ರವ್ರಿಗೆ 2 ತಿಂಗಳಿಂದ ನಾನು ನೀನು ಕಾಲ್ ಕಟ್ತೀನಪ್ಪ, ಅಭಿಮಾನಿಗಳಿಗೆ ಶನಿವಾರ ಭಾನುವಾರ ಗೇಟ್ ಓಪನ್ ಮಾಡು, ನೀನು ಕಾಲ್ ಕಟ್ತೀನಿ. ಆಯಿತು, ನಾನೇ ತಪ್ಪು ಮಾಡಿದ್ದೀನಿ, ಕ್ಷಮೆ ಕೇಳ್ತೀನಿ, ಕಾಲಿಗೆ ಬಿಡ್ತೀನಿ. ಒಂದು ಯೂಟ್ಯೂಬ್ ಚಾನಲ್ ಹೇಳ್ಬಿಟ್ಟು ನಮಗೆ ನಾನು ಪರ್ಸ್ನಲ್ ಕಳಿಸಿದ್ದೀನಿ. ಏನು ಹಿಂದೆ ಕಳಿಸ್ತಾನೆ ನಾನು? ಇಷ್ಟೆಲ್ಲ ಆಗಿದೆ, ನಮ್ಗೆ ಇಷ್ಟೆಲ್ಲ ತೊಂದರೆ ಆಗ್ತದೆ. 6 ಕೇಸ್ ಹಾಕಿ ನಾವು ಇವತ್ತು ಆ ಲಾಯರು ಎಷ್ಟು ನನಗೆ ದೊಡ್ಡ ಫೀಸ್ ತಗೊಳ್ತಾನೆ. ನನ್ನ ಅಭಿಮಾನ, ನನ್ನ ದಾಖಲೆಗಳು ನೋಡ್ಬಿಟ್ಟು ನನ್ಗೆ ಅಳು ಬರ್ತಾ ಇದೆ. ಇವತ್ತು ಅವ್ರಿಗೆ ಇವ್ರು ಮುಂಜಾನೆ ಬಂದು ಸಾಥ್ ಕೊಟ್ಟಿದ್ದಾರೆ. ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಏನು ಹೇಳ್ಕೊಳಕ್ ಆಗ್ತಾ ಇಲ್ಲ. ನಾನು ಎಷ್ಟು ನೋವು ತಿಂತಾ ಇದ್ದೀನಿ ನನಗೆ ಗೊತ್ತು. ನನಗೆ
ಎಷ್ಟು ಮಾಡ್ತಾರೆ ಮಾಡಲಿ, ದೇವರು ಒಳ್ಳೇದು ಮಾಡಲಿ ಅವ್ರಿಗೆ. ನಾನು ನೀವು ಹೇಳಿದ್ರೆ 3 ಮಕ್ಕಳು 4 ಪಾಪ ನಾಗೇಂದ್ರ ಪ್ರಸಾದ್ ಒಬ್ಬ ಲಾಯರ್ ಇಟ್ಟಿದ್ದರು, ನಮ್ಮ ನಿರ್ದೇಶಕ ನಾಗೇಂದ್ರ ಪ್ರಸಾದ್. ಅವ್ರಿಗೆ ಕೂಡಲೇ ಬಂದಾಗ ಅಣ್ಣ ದಯವಿಟ್ಟು ನಿಮ್ಮ ಜೊತೆಲಿ ಇರ್ತೀವಣ್ಣ, ಆ ಸಮಾಧಿ ವಿಷಯದಲ್ಲಿ ನಾನು ಯಾವಾಗ ಜೊತೆಲಿ ಇರ್ತೀನಿ ಅಂತ. ಪಾಪ ಅವ್ರು ಆ್ಯಕ್ಚುಲಿ ಇವತ್ತು ಬರಬೇಕಾಯ್ತು, ಔಟ್ ಆಫ್ ಸ್ಟೇಷನ್ ಹೋದರು. ಇವಾಗ ಯಾರು ಬೇಡ, ಎಲ್ಲ ಒಂದೇ ಆಗಿ ನಾವು ಸಮಾಧಿನ ಉಳಿಸಿ ಅಲ್ಲೇ ಕಟ್ಟಕ್ಕೆ ಮಾಡೋಣ. ಯಾರೆಲ್ಲ ಕಟ್ಟೋರು ದಯವಿಟ್ಟು ಅವ್ರ ಜೊತೆಲಿ ನಾವು ಇರ್ತೀವಿ. ಇಷ್ಟು ಸೇನಾ ಸಮಿತಿ ಯಾವತ್ತೂ ಒಗ್ಗಟ್ಟು ಅದರೆಲ್ಲ ಕಿಶುಬಿಟ್ಟು ಎಲ್ಲರೂ ಸೇರಿ ಒಂದಕ್ಕೆ ಮಾಡ್ತಾರೆ, ಸಮಾಧಿಗೋಸ್ಕರ ಮಾಡ್ತಾರೆ. ಅದಕ್ಕೆ ಅದೇ ಮಾತು. ಈಗ ನಾನು ಹೇಳಿದ್ನಲ್ಲ, ಈಗ ನಾನು ಅತಿ ಶೀಘ್ರದಲ್ಲಿ ಸುದೀಪ್ ಅವ್ರನ್ನ ಮೀಟ್ ಮಾಡಿ, ಕೂಲಂಕುಷ ಲಾಯರ್ನ ಮೀಟ್ ಮಾಡಿ ಅವ್ರು ಯಾವ ಥರ ತೀರ್ಮಾನ ನೋಡ್ತೀವಿ. ಇಲ್ಲ ಕಾನೂನು ಫಸ್ಟು ಕಾರ್ತಿಕನ್ನು ಮೀಟ್ ಮಾಡೋಕ್ಕೆ ನಾನು ಸುದೀಪ್ ಅವ್ರು ಮಾತಾಡ್ಬಿಟ್ಟು ಒಂದು ಕಾರ್ತಿಕ್ನ ಕರ್ಸ್ಕೊತಿದ್ರು, ಅದೇ ಕರ್ಸ್ಕೊಂಡು ಮಾತಾಡ್ತೀನಿ. ಮಾತಾಡಿದ್ಮೇಲೆ ಅವ್ರೇನಾದರೂ ಅದು ಮೀರಿದ್ರೆ ಕಾನೂನು ಅಂತೂ ಯಾವ ಕಾರಣಕ್ಕೂ ಬಿಡೋಲ್ಲ. ಸರ್ಕಾರದಕ್ಕೆ ದಯವಿಟ್ಟು ಸರ್ಕಾರದಲ್ಲಿ ಕೇಳ್ತೀವಿ, ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಯಾಕೆಂದರೆ ಆಲ್ರೆಡಿ ಸರ್ಕಾರ ಕೊಟ್ಟಿದೆ, ಸ್ಪಂದಿಸಿದೆ ಈ ವಿಷಯದಲ್ಲಿ. ಮೈಸೂರು ಜಾಗ ಕೊಟ್ಟೆಲ್ಲ ಮಾಡಿದ್ರು. ಇಲ್ಲೊಂದು ನಮ್ಗೆ 10 ಗುಂಟೆ ಅಂತ್ಯಕ್ಕೆ ರಾಜ್ಯಕ್ಕೆ ಮಾಡಿಕೊಡಿ ಅಂತ ಮನವಿ ಮಾಡ್ತೀವಿ, ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಅಷ್ಟೇ. ಹೌದು, ಕಾನೂನು ಏನು ಹೇಳ್ತಾ ಅದ್ರ ಮೇಲೆ ಮಾಡ್ತೀವಿ. ಕಾನೂನು ಬಿಟ್ಟು ನಾವು ಮಾಡೋಕ್ಕಾಗಲ್ಲ, ತಪ್ಪಾಗುತ್ತೆ.